ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು. ಸುಮಾರು ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂತ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 ಮಂತ್ಸ್. ಇನ್ನು 1/1/24ರಿಂದ ಹೊಸ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ನಾವು ಕೊಟ್ಟಿದ್ವಿ, ಅದು ಇತ್ಯರ್ಥ ಆಗಬೇಕು. ನಮಗೂ ಸರ್ಕಾರಕ್ಕೂ ಕಗ್ಗಂಟಾಗಿದ್ದೇನೆಂದ್ರೆ, ಒಂದು ಅವರು ಜುಲೈ 4 ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ನಾವೇನು ಅರಿಯರ್ಸ್ ಕೊಡಬೇಕಾಗಿಲ್ಲ, ಇನ್ನು ಹೊಸ ವೇತನ ಒಪ್ಪಂದ 1/1/24 ಆಗಬೇಕಾದಿಲ್ಲ, 23 ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ರಿಂದ ಇನ್ನು 4 ವರ್ಷ ನೀವು ಕಾಯಬೇಕು ಅಂತ ಹೇಳಿದ್ರು. ಒಂದೇನಂದ್ರೆ, ನಾವು ಡಿಮಾಂಡ್ಗಳು 2014ರಲ್ಲಿ ಕೊಟ್ವಿ, ಸುಮಾರು 15-16 ತಿಂಗಳು ಮಾತುಕತೆಗಳು ನಡೆದಿವೆ. ಆ ಮಾತು ಯಾವಾಗಲೂ ಬಂದೇ ಇರಲಿಲ್ಲ. ನೀವು 22 ಕಾಯಬೇಕು ಅಂತ ಯಾರು ಹೇಳೇ ಇರಲಿಲ್ಲ. ಒಂದು ನಿಲುವೇನಾಗಿತ್ತು ಸಾರಿಗೆ ನಿಗಮಗಳದ್ದು ಹಾಗೂ ನಮ್ಮ ಸಾರಿಗೆ ಸಚಿವರದ್ದು, ಪ್ರಯಾಣ ದರ ಜಾಸ್ತಿ ಮಾಡ್ಲಿಕ್ಕೆ ಹೇಳಿದೀವಿ, ಸರ್ಕಾರ ಕೇಳ್ಕೊಂಡಿದೀವಿ, ಅವ್ರು ಕೊಟ್ಟರೆ ನಿಮ್ಮ ವೇತನ ಒಪ್ಪಂದ ಮಾಡ್ತೀವಿ ಅಂತ ಹೇಳಿದ್ರು. ದಟ್ ಮೀನ್ಸ್ 1/1/24ರಿಂದ ನಮ್ಮ ವೇತನ ಜಾಸ್ತಿ ಆಗಬೇಕು ಅನ್ನೋ ಡಿಮಾಂಡ್ ಅನ್ನು ಅವ್ರು ಒಪ್ಕೊಂಡಿದ್ರು. ವಾಟ್ ವಾಸ್ ಲೆಫ್ಟ್ ವಾಸ್ ನೆಗೋಸಿಯೇಷನ್ ಅಂಡ್ ಎ ಫೈನಲ್ ಡಿಸಿಷನ್. ಇನ್ನು ಈ 38 ತಿಂಗಳ ಅರಿಯರ್ಸ್ ಏನಿದೆ, ಹಿಂದೆ 15% ನಮ್ಮ ವೇತನ ಹೈಕ್ ಬಂದಿತ್ತು, ಅದರ ಕಡೆಗೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದ್ರು. ಆ ಕಮಿಟಿ ಮುಂದೆ ನಾವು ಕೂಡ ಎವಿಡೆನ್ಸ್ ಕೊಟ್ಟು ಹೇಳಿದ್ವಿ, ಕಾರ್ಪೊರೇಷನ್ಗಳ ದುಡ್ಡಿಲ್ಲ, ಸರ್ಕಾರನೇ 38 ತಿಂಗಳು ದುಡ್ಡು ಕೊಡಬೇಕಾಗತ್ತೆ ಅಂತ. ಸುಮಾರು 1800 ಕೋಟಿ ರೂಪಾಯಿ ಅದು. ಅದರಿಂದ ನಮ್ಮ ಬೇಡಿಕೆಗಳು ಸುಮಾರು 12 ಇದ್ರೂ ಕೂಡ ಸರ್ಕಾರ ನಿಗದಿ ಮಾಡಬೇಕಾದ್ದು 1800 ಕೋಟಿ ರೂಪಾಯಿ ಬಗ್ಗೆ. ಇನ್ನು 1/1/24 ವೇತನ ಏನಿದೆ, ಅದಕ್ಕೆ ಸರ್ಕಾರ ಒಂದು ಬಿಡಿಗಾಸು ಕೊಡೋದಿಲ್ಲ. ದೇರ್ ನೋ ಬರ್ಡನ್ ಕಾಸ್ಟ್ ಆನ್ ದಿ ಗವರ್ಮೆಂಟ್. ಸಾರಿಗೆ ನಿಗಮಗಳು ತಮ್ಮ ಆದಾಯದಲ್ಲಿ ಬರುವಂಥದ್ದು. ಮತ್ತೆ 15% ಫೇರ್ ಹೈಕ್ ಕೂಡ ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು. ಸುಮಾರು ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂತ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 ಮಂತ್ಸ್. ಇನ್ನು 1/1/24ರಿಂದ ಹೊಸ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ನಾವು ಕೊಟ್ಟಿದ್ವಿ, ಅದು ಇತ್ಯರ್ಥ ಆಗಬೇಕು. ನಮಗೂ ಸರ್ಕಾರಕ್ಕೂ ಕಗ್ಗಂಟಾಗಿದ್ದೇನೆಂದ್ರೆ, ಒಂದು ಅವರು ಜುಲೈ 4 ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ನಾವೇನು ಅರಿಯರ್ಸ್ ಕೊಡಬೇಕಾಗಿಲ್ಲ, ಇನ್ನು ಹೊಸ ವೇತನ ಒಪ್ಪಂದ 1/1/24 ಆಗಬೇಕಾದಿಲ್ಲ, 23 ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ರಿಂದ ಇನ್ನು 4 ವರ್ಷ ನೀವು ಕಾಯಬೇಕು ಅಂತ ಹೇಳಿದ್ರು. ಒಂದೇನಂದ್ರೆ, ನಾವು ಡಿಮಾಂಡ್ಗಳು 2014ರಲ್ಲಿ ಕೊಟ್ವಿ, ಸುಮಾರು 15-16 ತಿಂಗಳು ಮಾತುಕತೆಗಳು ನಡೆದಿವೆ. ಆ ಮಾತು ಯಾವಾಗಲೂ ಬಂದೇ ಇರಲಿಲ್ಲ. ನೀವು 22 ಕಾಯಬೇಕು ಅಂತ ಯಾರು ಹೇಳೇ ಇರಲಿಲ್ಲ. ಒಂದು ನಿಲುವೇನಾಗಿತ್ತು ಸಾರಿಗೆ ನಿಗಮಗಳದ್ದು ಹಾಗೂ ನಮ್ಮ ಸಾರಿಗೆ ಸಚಿವರದ್ದು, ಪ್ರಯಾಣ ದರ ಜಾಸ್ತಿ ಮಾಡ್ಲಿಕ್ಕೆ ಹೇಳಿದೀವಿ, ಸರ್ಕಾರ ಕೇಳ್ಕೊಂಡಿದೀವಿ, ಅವ್ರು ಕೊಟ್ಟರೆ ನಿಮ್ಮ ವೇತನ ಒಪ್ಪಂದ ಮಾಡ್ತೀವಿ ಅಂತ ಹೇಳಿದ್ರು. ದಟ್ ಮೀನ್ಸ್ 1/1/24ರಿಂದ ನಮ್ಮ ವೇತನ ಜಾಸ್ತಿ ಆಗಬೇಕು ಅನ್ನೋ ಡಿಮಾಂಡ್ ಅನ್ನು ಅವ್ರು ಒಪ್ಕೊಂಡಿದ್ರು. ವಾಟ್ ವಾಸ್ ಲೆಫ್ಟ್ ವಾಸ್ ನೆಗೋಸಿಯೇಷನ್ ಅಂಡ್ ಎ ಫೈನಲ್ ಡಿಸಿಷನ್. ಇನ್ನು ಈ 38 ತಿಂಗಳ ಅರಿಯರ್ಸ್ ಏನಿದೆ, ಹಿಂದೆ 15% ನಮ್ಮ ವೇತನ ಹೈಕ್ ಬಂದಿತ್ತು, ಅದರ ಕಡೆಗೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದ್ರು. ಆ ಕಮಿಟಿ ಮುಂದೆ ನಾವು ಕೂಡ ಎವಿಡೆನ್ಸ್ ಕೊಟ್ಟು ಹೇಳಿದ್ವಿ, ಕಾರ್ಪೊರೇಷನ್ಗಳ ದುಡ್ಡಿಲ್ಲ,
ಸರ್ಕಾರನೇ 38 ತಿಂಗಳು ದುಡ್ಡು ಕೊಡಬೇಕಾಗತ್ತೆ ಅಂತ. ಸುಮಾರು 1800 ಕೋಟಿ ರೂಪಾಯಿ ಅದು. ಅದರಿಂದ ನಮ್ಮ ಬೇಡಿಕೆಗಳು ಸುಮಾರು 12 ಇದ್ರೂ ಕೂಡ ಸರ್ಕಾರ ನಿಗದಿ ಮಾಡಬೇಕಾದ್ದು 1800 ಕೋಟಿ ರೂಪಾಯಿ ಬಗ್ಗೆ. ಇನ್ನು 1/24 ವೇತನ ಏನಿದೆ ಅದಕ್ಕೆ ಸರ್ಕಾರ ಒಂದು ಬಿಡುಗಾಸು ಕೊಡೋದಿಲ್ಲ. ದೇರ್ ನೋ ಬರ್ಡನ್ ಕಾಸ್ಟ್ ಆನ್ ದಿ ಗವರ್ಮೆಂಟ್. ಸಾರಿಗೆ ನಿಗಮಗಳು ತಮ್ಮ ಆದಾಯದಲ್ಲಿ ಬರುವಂಥದ್ದು. ಮತ್ತೆ 15% ಫೇರ್ ಹೈಕ್ ಕೂಡ ಕೇಂದ್ರ ರಾಜ್ಯ ಸರ್ಕಾರ, ಸಾರಿಗೆ ನಿಗಮಗಳ ಆಡಳಿತ ವರ್ಗ ಹಾಗೂ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಪದಾಧಿಕಾರಿಗಳು ಸೇರಿ ತ್ರಿಪಕ್ಷೀಯ ಸಭೆ ನಡೆಯಿತು ವಿಧಾನಸೌಧದಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ವಹಿಸಿ ಸಭೆ 2 ಗಂಟೆ ಕಾಲ ನಡೆಯಿತು. ಸುಮಾರು ಮುಖ್ಯವಾಗಿ ಸರ್ಕಾರ ತೀರ್ಮಾನ ಮಾಡಬೇಕಾಗಿದ್ದು 2 ವಿಚಾರ. ಒಂದು, ಹಿಂದಿನ ವೇತನ ಒಪ್ಪಂದ ಏನಾಯಿತು 15%, ಅದರ ಕಡೆ ಬರಬೇಕಾದಂತ 38 ತಿಂಗಳ ಬಾಕಿ ವೇತನ, ದಟ್ ಈಸ್ ಅರಿಯರ್ಸ್ ಆಫ್ ಪೇ ಫಾರ್ 38 ಮಂತ್ಸ್. ಇನ್ನು 1/24 ಹೊಸ ಚಾರ್ಟರ್ ಆಫ್ ಡಿಮ್ಯಾಂಡ್ಸ್ ನಾವು ಕೊಟ್ಟಿದ್ವಿ, ಅದು ಇತ್ಯರ್ಥ ಆಗಬೇಕು. ನಮಗೂ ಸರ್ಕಾರಕ್ಕೂ ಕಗ್ಗಂಟಾಗಿದ್ದೇನೆಂದ್ರೆ, ಅವರು ಜುಲೈ 4 ನಡೆದಂತ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದರು, ನಾವೇನು ಅರಿಯರ್ಸ್ ಕೊಡಬೇಕಾಗಿಲ್ಲ, ಇನ್ನು ಹೊಸ ವೇತನ ಒಪ್ಪಂದ 1/24 ಆಗಬೇಕಾದಿಲ್ಲ, 23 ಫೆಬ್ರವರಿಯಲ್ಲಿ ನಾವು ಕೊಟ್ಟಿದ್ರಿಂದ ಇನ್ನು 4 ವರ್ಷ ನೀವು ಕಾಯಬೇಕು ಅಂತ ಹೇಳಿದ್ರು. ಒಂದೇನಂದ್ರೆ, ನಾವು ಡಿಮಾಂಡ್ಗಳು 2014 ಕೊಟ್ವಿ. ಸುಮಾರು 15-16 ತಿಂಗಳು ಮಾತುಕತೆಗಳು ನಡೆದಿವೆ. ಆ ಮಾತು ಯಾವಾಗಲೂ ಬಂದೇ ಇರಲಿಲ್ಲ. ನೀವು 22 ಕಾಯಬೇಕು ಅಂತ ಯಾರು ಹೇಳೇ ಇರಲಿಲ್ಲ. ಒಂದು ನಿಲುವೇನಾಗಿತ್ತು ಸಾರಿಗೆ ನಿಗಮಗಳದ್ದು ಹಾಗೂ ನಮ್ಮ ಸಾರಿಗೆ ಸಚಿವರದ್ದು, ಪ್ರಯಾಣ ದರ ಜಾಸ್ತಿ ಮಾಡ್ಲಿಕ್ಕೆ ಹೇಳಿದೀವಿ, ಸರ್ಕಾರ ಕೇಳ್ಕೊಂಡಿದೀವಿ, ಅವ್ರು ಕೊಟ್ಟರೆ ನಿಮ್ಮ ವೇತನ ಒಪ್ಪಂದ ಮಾಡ್ತೀವಿ ಅಂತ ಹೇಳಿದ್ರು. ದಟ್ ಮೀನ್ಸ್ 1/24 ನಮ್ಮ ವೇತನ ಜಾಸ್ತಿ ಆಗಬೇಕು ಅನ್ನೋ ಡಿಮಾಂಡ್ ಅನ್ನು ಅವ್ರು ಒಪ್ಕೊಂಡಿದ್ರು. ವಾಟ್ ವಾಸ್ ಲೆಫ್ಟ್ ವಾಸ್ ನೆಗೋಸಿಯೇಷನ್ ಅಂಡ್ ಎ ಫೈನಲ್ ಡಿಸಿಷನ್. ಇನ್ನು ಈ 38 ತಿಂಗಳ ಅರಿಯರ್ಸ್ ಏನಿದೆ, ಹಿಂದೆ 15% ನಮ್ಮ ವೇತನ ಹೈಕ್ ಬಂದಿತ್ತು, ಅದರ ಕಡೆಗೆ ಶ್ರೀನಿವಾಸ ಮೂರ್ತಿ ಕಮಿಟಿಗೆ ರೆಫರ್ ಮಾಡಿದ್ರು. ಆ ಕಮಿಟಿ ಮುಂದೆ ನಾವು ಕೂಡ ಎವಿಡೆನ್ಸ್ ಕೊಟ್ಟು ಹೇಳಿದ್ವಿ, ಕಾರ್ಪೊರೇಷನ್ಗಳ ದುಡ್ಡಿಲ್ಲ, ಸರ್ಕಾರನೇ 38 ತಿಂಗಳು ದುಡ್ಡು ಕೊಡಬೇಕಾಗತ್ತೆ ಅಂತ. ಸುಮಾರು 1800 ಕೋಟಿ ರೂಪಾಯಿ ಅದು. ಅದರಿಂದ ನಮ್ಮ ಬೇಡಿಕೆಗಳು ಸುಮಾರು 12 ಇದ್ರೂ ಕೂಡ ಸರ್ಕಾರ ನಿಗದಿ ಮಾಡಬೇಕಾದ್ದು 1800 ಕೋಟಿ ರೂಪಾಯಿ ಬಗ್ಗೆ. ಇನ್ನು 1/24 ವೇತನ ಏನಿದೆ ಅದಕ್ಕೆ ಸರ್ಕಾರ ಒಂದು ಬಿಡುಗಾಸು ಕೊಡೋದಿಲ್ಲ. ದೇರ್ ನೋ ಬರ್ಡನ್ ಕಾಸ್ಟ್ ಆನ್ ದಿ ಗವರ್ಮೆಂಟ್. ಸಾರಿಗೆ ನಿಗಮಗಳು ತಮ್ಮ ಆದಾಯದಲ್ಲಿ ಬರುವಂಥದ್ದು. ಮತ್ತೆ 15% ಫೇರ್ ಹೈಕ್ ಕೂಡ ಕೇಂದ್ರ